So, good morning, dear students. So, today we are going to discuss about the capacitor and its types. In previous class, we have studied about what is meant by capacitor. So, capacitor is nothing but the system of two conductors separated by a small distance. So, one conductor it must be given to positive charge, and another conductor must be given equal number of negative charge. Then there will be a potential difference. That potential difference is given by, that will be V. So V is equal to V1 minus V2 will be the potential difference. The capacity, that is the ability of the this conductor to store the charges, is called as capacitance of the capacitor, that is given by C is equal to Q divided by V. This states that C is equal to Q divided by V. So that is, so Q divided by V is, Q will be the amount of electric charge stored and V will be the potential difference. ಸರಿನಾ? ಈ C ಅನ್ನೋದು ಏನಾಗುತ್ತೆ, ನನಗೆ capacitance of the capacitor ಆಗಿರುತ್ತೆ ಅನ್ನೋದು ನಾನು ಓದಿದ್ದೆ. ಅದಾದ್ಮೇಲೆ we have studied about this SI unit of the capacitor. The SI unit of the capacitor is farad, that is coulomb per volt ಅಂತ ಬರುತ್ತೆ. This coulomb per volt, it is written as farad, FARAD, farad ಅಂತ ನಾವು ಅದನ್ನ ಬರೀತೀವಿ. This farad is a very huge unit, therefore the smaller units like millifarad, microfarad and picofarad, nanofarad are used. So ಅದನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇವತ್ತು ಕ್ಲಾಸ್ ಅಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ, ಫ್ಯಾರಡ್ ಅನ್ನೋದು ಯಾಕೆ ದೊಡ್ಡ ಯೂನಿಟ್ ಆಗ್ತಾ ಇದೆ ಅದನ್ನ ಸ್ಟಡಿ ಮಾಡ್ತೀವಿ. ಅಂಡ್ ದಿ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಅನ್ನ ನಾನು ಬರ್ಕೊಳ್ತೀನಿ. ಸೊ ಫಸ್ಟ್ ಒನ್ ಇಸ್ ದಿ ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಸೊ ಟೈಪ್ಸ್ ಆಫ್ ಕೆಪಾಸಿಟರ್. ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಕೆಪಾಸಿಟರ್? ನನಗೆ ಕೆಪಾಸಿಟರ್ಸ್ ಅಂದ್ರೆ ಏನಂತ ಗೊತ್ತಿದೆ, ಕೆಪಾಸಿಟರ್ಸ್ ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಇದ್ರೊಳಗೆ ಮೇನ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದೇರ್ ಆರ್ ಸರ್ಟನ್ ಟೈಪ್ಸ್, ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಟೈಪ್ಸ್ ಗಳನ್ನು. ಫಸ್ಟ್ ವಿಲ್ ಬಿ ದಿ ಸ್ಪೆರಿಕಲ್ ಕೆಪಾಸಿಟರ್. Spherical capacitor. So name itself indicate that adu yav shape alli irutte, sphere shape alli irutte, therefore it is called as now spherical capacitor anta karitare. Second one will be the cylindrical capacitor. So second one will be the cylindrical capacitor. ಈ cylindrical capacitors na ನೀವು ನೋಡಿದಿರಾ ಆಯ್ತಾ? ದಿ ಫ್ಯಾನ್ ಒಳಗೆ ನಾವು ಒಂದು ಕೆಪಾಸಿಟರ್ ಅಂತ ಹೇಳ್ತೀವಲ್ವಾ, that it will be in the shape of cylinder. ಸಿಲಿಂಡರ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ನಾವು cylindrical capacitor ಅಂತ ಕರಿತೀವಿ. Third one will be the third one now parallel plate capacitor. So parallel plate capacitor, parallel plate capacitor. So most commonly used capacitor will be the parallel plate capacitor. The parallel plate capacitor ನಾವು ಜಾಸ್ತಿ ಯೂಸ್ ಮಾಡ್ತೀವಿ compared to the spherical capacitor. ಯಾಕೆ ಅನ್ನೋದನ್ನ ನಾವು ಇವತ್ತು ಕ್ಲಾಸ್ ಅಲ್ಲಿ ಅದನ್ನ ಕರಿತೀವಿ. ಓಕೆ, ನಾವು ಮೊದಲೇ ಹೇಳಿದ್ವಿ ಕೆಪಾಸಿಟರ್ ಆಫ್ ಅದು ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಇರ್ಬೋದು. ಸೊ ಇದು ಡೆಫಿನೆಟ್ ಆಗಿ ಇದೇ ಶೇಪ್ ಇರಬೇಕು ಅಂತ ಏನಿಲ್ಲ. ಸೊ ಡಿಫ್ರೆಂಟ್ ಶೇಪ್ ಒಳಗೆ ಅದು ಕೆಪಾಸಿಟರ್ಸ್ ಗಳು ಇರ್ಬೋದು. ಮೇನ್ ಆಗಿ ಅದ್ರೊಳಗೆ ನಾವು 3 ಟೈಪ್ಸ್ ಅನ್ನ ಹೇಳ್ತೀವಿ, ಸ್ಪೆರಿಕಲ್, ಸಿಲಿಂಡ್ರಿಕಲ್ ಅಂಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಈಗ ಫಸ್ಟ್ ಒನ್ ಸ್ಪೆರಿಕಲ್ ಕೆಪಾಸಿಟರ್. ಸ್ಪೆರಿಕಲ್ ಕೆಪಾಸಿಟರ್, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಟೆಕ್ಸ್ಟ್ ಅಲ್ಲಿ ಮೆಸೇಜ್ ಮಾಡಿ, ಅನ್ಮ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಚಾಟ್ ಒಳಗೆ ಮೆಸೇಜ್ ಹಾಕಿದ್ರೆ ನಾನು ನೋಡ್ತೀನಿ ಏನ್ ಹಾಕಿದ್ದೀರಾ ಅಂತ. ಓಕೆ, ದಿ ಸ್ಪೆರಿಕಲ್ ಕೆಪಾಸಿಟರ್. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದಿ ಸ್ಪೆರಿಕಲ್ ಕೆಪಾಸಿಟರ್ ಅಂದ್ರೆ ಏನಿರುತ್ತೆ, ಅದು ನನಗೆ ಸ್ಪೆರಿಕಲ್ ಶೇಪ್ ಅಲ್ಲೇ ಇರುತ್ತೆ. ಇದು ನಿಮ್ ಸಿಲೆಬಸ್ ಗೆ ಇಲ್ಲ, ಬಟ್ ನಿಮ್ಗೆ ಸಿಇಟಿ ನೀಟ್ ಕಾನ್ಸೆಪ್ಟ್ ಒಳಗೆ ಅದೇ ನಿಮ್ಗೆ ಒಂದು ಯಾಕೆ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಇದನ್ನ ನಾನು ಸ್ಟಡಿ ಮಾಡಬೇಕು. ಓಕೆ, ಸ್ಪೆರಿಕಲ್ ಕೆಪಾಸಿಟರ್ ನ ಫಸ್ಟ್ ಇನ್ವೈಟ್ ಮಾಡಿರ್ತಾರೆ. ಈ ಸ್ಪೆರಿಕಲ್ ಕೆಪಾಸಿಟರ್ ನ ಯೂಸ್ ಮಾಡಿದ್ರೆ ಇಟ್ ಇಸ್ ನೋ ಯೂಸ್ ಅಂತ ಅವರಿಗೆ ಗೊತ್ತಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಫಾರ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಗೆ ಹೋಗ್ತಾರೆ. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇಟ್ಸ್ ಅ ಸ್ಪೆರಿಕಲ್ ಕೆಪಾಸಿಟರ್. ಏನಾಗಬೇಕು, ಇಟ್ ಮಸ್ಟ್ ಬಿ ಇನ್ ದಿ ಶೇಪ್ ಆಫ್ ಸ್ಪಿಯರ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಸ್ಪೆರಿಕಲ್ ಕಂಡಕ್ಟರ್. ಇದಕ್ಕೆ ಸ್ಪೆರಿಕಲ್ ಕಂಡಕ್ಟರ್ ಇದೆ. ಕಂಡಕ್ಟರ್ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡ್ಬೇಕು, ನಾವು ಚಾರ್ಜ್ ಮಾಡ್ಬೇಕು. ಇದನ್ನ ಏನ್ ಮಾಡ್ತೀನಿ ನಾನು, ಪಾಸಿಟಿವ್ ಆಗಿ ಇದನ್ನ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಈಗ ತಗೊಳ್ಳಿ. ಸೊ ಸ್ಪಿಯರ್ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ದಿ ರೇಡಿಯಸ್, ಲೆಟ್ ಆರ್ ವಿಲ್ ಬಿ ದಿ ರೇಡಿಯಸ್ ಆಫ್ ದಿ ಸ್ಪಿಯರ್. ಆಯ್ತಾ? ಈ ಸ್ಪೆರಿಕಲ್ ಕಂಡಕ್ಟರ್ ನ ರೇಡಿಯಸ್ ಎಷ್ಟಿದೆ ಅಂತ ಹೇಳಿದ್ರೆ ಆರ್ ಅಂತ ನಾನು ಅದನ್ನ ತಗೊಳ್ತೀನಿ. ಓಕೆ, ಇದ್ರೊಳಗೆ ಏನ್ ಮಾಡ್ತೀನಿ ನಾನು ಹೇಳಿದ್ರೆ, ಲೆಟ್ ಕ್ಯೂ ಬಿ ದಿ, ಸೊ ಬೇಕಾದ್ರೆ ಬರ್ಬಿಡ್ತೀನಿ, ಲೆಟ್ ಕ್ಯೂ ಬಿ ದಿ ಪ್ಲಸ್ ಕ್ಯೂ, ಲೆಟ್ ಪ್ಲಸ್ ಕ್ಯೂ ಬಿ ದಿ charge given to the capacitor.
ಚಾರ್ಜ್ ಗಿವನ್ ಟು ದಿ ಕೆಪಾಸಿಟರ್. ಈ ಕೆಪಾಸಿಟರ್ ಗೆ ನಾವು ಚಾರ್ಜ್ ಅನ್ನು ಕೊಡೋದು, ಕಂಡಕ್ಟರ್ ಅಂತ ನಾವು ಅದನ್ನ ಹೇಳ್ಬೋದು. ಓಕೆ, ಅಂಡ್ ಆರ್ ಇಸ್ ದಿ, ಆರ್ ಅಂದ್ರೆ ಏನಾಗುತ್ತೆ, ಆರ್ ಇಸ್ ದಿ ರೇಡಿಯಸ್, ಆರ್ ಇಸ್ ದಿ ರೇಡಿಯಸ್ ಆಫ್ ಸ್ಪೆರಿಕಲ್ ಕೆಪಾಸಿಟರ್. ಇದ್ರ ನನಗೆ ರೇಡಿಯಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಆರ್ ಅಂತ ಇದೆ. ಸೊ ನಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೆ ಚಾರ್ಜ್ ಅನ್ನ ಕೊಡ್ತಾ ಇದ್ದೀನಿ, ಸೊ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಕೊಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ನನಗೆ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ. ಲೆಟ್ ವಿ ಬಿ ದಿ ಪೊಟೆನ್ಶಿಯಲ್, ಲೆಟ್ ವಿ ಬಿ ದಿ ಪೊಟೆನ್ಶಿಯಲ್. ಓಕೆ, ಇದು ಪೊಟೆನ್ಶಿಯಲ್, ಅದನ್ನ ಇನ್ಕ್ರೀಸ್ ಇನ್ ಪೊಟೆನ್ಶಿಯಲ್ ಅಂತ ನಾವು ಅದನ್ನ ಕರಿತೇವೆ. ನಾನೇನ್ ಮಾಡ್ಬೇಕು, ಈ ಸ್ಪೆರಿಕಲ್ ಕೆಪಾಸಿಟರ್ ನ ಕೆಪಾಸಿಟಿ ಎಷ್ಟಿದೆ ಅಂತ ನಾವು ಅದನ್ನ ಚೆಕ್ ಮಾಡ್ಬೇಕು. ನಿಮ್ ಎಕ್ಸಾಂಪಲ್, ನಿಮ್ಗೆ ಜಸ್ಟ್ ಒಂದು ಜನರಲ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ನೀವೊಂದು ಏನ್ ಮಾಡ್ತಿದ್ರೆ, ಒಂದು ವಾಟರ್ ಬಾಟಲ್ ನ ಪರ್ಚೇಸ್ ಮಾಡಕ್ಕೆ ಹೋಗ್ತಿದ್ರು. ಸೊ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ಒನ್ ವಾಟರ್ ಬಾಟಲ್, ಒಂದು ವಾಟರ್ ಬಾಟಲ್ ನ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ವಿ. ನೀವು ಅಲ್ಲಿ ಶಾಪಿಗೆ ಹೋದಾಗ ಯು ಕ್ಯಾನ್ ಫೈಂಡ್ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 150 ml ಇಂದ ನಿಮಗೆ ವಾಟರ್ ಬಾಟಲ್ ಸ್ಟಾರ್ಟ್ ಆಗುತ್ತೆ. 150 ml ಸಿಗುತ್ತೆ, 250 ml ಸಿಗುತ್ತೆ, ಆಮೇಲೆ 500 ml ಸಿಗುತ್ತೆ, ಆಮೇಲೆ 750 ml ಸಿಗುತ್ತೆ, 750 ml 1000 ml ಸಿಗುತ್ತೆ. ಇದು ನನಗೆ ಯೂಶುವಲಿ ನಾವು ಯೂಸ್ ಮಾಡೋ ವಾಟರ್ ಬಾಟಲ್ ಒಳಗೆ ನನಗೆ ಇದು ಗೊತ್ತಾಗುತ್ತೆ. ಈಗ ನಾನು ಕುಡಿಯೋದು ನೀರು, ಸೊ ಇಫ್ ಐ ವಾಂಟ್ ಟು ಡ್ರಿಂಕ್ ಓನ್ಲಿ 150 ml, ಅಥವಾ ಡೈಲಿ ನಾನು ಏನ್ ಮಾಡ್ತೀನಿ 150 ml ನೀರು ಕುಡಿತೀನಿ ಅಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಚೂಸ್ ದಿಸ್ 150 ml ಬಾಟಲ್ ಅನ್ನ ನಾ ಏನ್ ಮಾಡ್ತೀನಿ, ಚೂಸ್ ಮಾಡ್ತೀನಿ. ಆಯ್ತಾ? ಆಮೇಲೆ ಏನ್ ಮಾಡ್ತೀನಿ, ನಾನು ಜಾಸ್ತಿ ನೀರು ಕುಡಿಯೋದು, ದಿನಕ್ಕೆ ನಾನು 3 ಲೀಟರ್ ನೀರು ಕುಡಿತೀನಿ ಅಂದ್ರೆ ನಾವೇನ್ ಮಾಡ್ತೀವಿ, 3 ಲೀಟರ್ ನಮ್ಗೆ ಬಾಟಲ್ ಸಿಗೋದಿಲ್ಲ. ಬಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 1000 ml ಬಾಟಲ್ ನಾವು ತಗೊಳ್ತೀವಿ. ಆಮೇಲೆ ನೀವು ಥಿಂಕ್ ಮಾಡ್ತೀರಾ, ನಾ 1000 ml ಬಾಟಲ್ ನಾನು ತಗೊಂಡ್ರೆ, ಅಂದ್ರೆ 1 ಲೀಟರ್ ಬಾಟಲ್ ತಗೊಂಡ್ರೆ ಇದ್ರೊಳಗೆ ನಾನು ಫುಲ್ 1 ಲೀಟರ್ ಬಾಟಲ್ ತುಂಬ್ತೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಬಾಟಲ್ ನ ಏನ್ ಮಾಡ್ಬೋದು, ನೀರನ್ನ ನಾ ಏನ್ ಮಾಡ್ಬೋದು, ಕುಡಿಬಹುದು. 150 ml ತಗೊಂಡ್ರೆ ಏನಾಯ್ತು, ಅದ್ರ ಕೆಪಾಸಿಟಿ ನನಗೆ ತುಂಬಾ ಕಡಿಮೆ ಇದೆ. ತುಂಬಾ ಕಡಿಮೆ ಇದ್ರೆ ಅದನ್ನ ಯೂಸ್ ಮಾಡೋದು ತುಂಬಾ ಕಷ್ಟ. ಇಷ್ಟೇ ನೀರು ಕುಡಿತೀಯಾ, ಓನ್ಲಿ 150 ml ನೀರು ಕುಡಿತೀಯಾ, ಸೊ ದಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಅದಕ್ಕೆ ಏನ್ ಮಾಡ್ತೀವಿ, ನಾವು ಜಾಸ್ತಿ ಕೆಪಾಸಿಟಿ ಇರೋದನ್ನ ತಗೊಂಡ್ರೆ ಸ್ಮಾಲರ್ ಅಮೌಂಟ್ ಆಗಿ ನಾ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಸರಿನಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಪೆರಿಕಲ್ ಕೆಪಾಸಿಟರ್ ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಕ್ಯೂ ಅಮೌಂಟ್ ಆಫ್ ನಾನು ಚಾರ್ಜ್ ನ ಕೊಟ್ರೆ ವಿ ಅಮೌಂಟ್ ಆಫ್ ಪೊಟೆನ್ಶಿಯಲ್ ನನಗೆ ಏನಾಗುತ್ತೆ, ಅಲ್ಲಿ ನನಗೆ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನ್ ಮಾಡ್ಬೇಕಾದ್ರೆ ಕೆಪಾಸಿಟಿನ ನಾನು ಕಂಡಿಡ್ಕೋಬೇಕು. ಸೊ ದೇರ್ ಫೋರ್ ವಿ ನೋ ದಟ್ ಕೆಪಾಸಿಟಿಗೆ ಈಕ್ವೇಶನ್ ಏನಿತ್ತು, ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ಅಂತ ಇತ್ತು. ಅರೆ ಈ ವಿ ಅನ್ನೋದು ಏನಾಗಿರುತ್ತೆ, ದಿಸ್ ವಿ ವಿಲ್ ಈಸ್ ನಥಿಂಗ್ ಬಟ್ ಇಟ್ ವಿಲ್ ದಿ ಪೊಟೆನ್ಶಿಯಲ್ ಆನ್ ದಿ ಸರ್ಫೇಸ್. ಸೊ ವಿ ಅನ್ನೋದು ಏನಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಆನ್ ದಿ ಸರ್ಫೇಸ್. ಇಲ್ಲಿ ಏನಾಯ್ತು, ನನಗೆ ಒಂದೇ ಒಂದು ಕಂಡಕ್ಟರ್ ತಗೊಂಡಿದ್ದೀನಿ ಅಂದ್ರೆ ಇಟ್ ಇಸ್ ಕನ್ಸಿಡರ್ ಆಸ್ ದಿ ಐಸೋಲೇಟೆಡ್ ಚಾರ್ಜ್ ಅಂತ ತಗೋಬಹುದು, ಸಿಂಗಲ್ ಚಾರ್ಜ್ ಅಂತ ತಗೋಬಹುದು, ಐಸೋಲೇಟೆಡ್ ಚಾರ್ಜ್ ಅಂತ ನಾನನ್ನ ತಗೋಬಹುದು. ಸೊ therefore I know that the V is equal to, ನನಗೆ ಏನು ಗೊತ್ತಿದೆ, so we know that W KT, so we know that V is equal to, it is 1 divided by, so V is equal to, it is 1 divided by 4 pi epsilon. First derivation in chapter 2, V is equal to 1 divided by 4 pi epsilon Q divided by it is nothing but R ಅಂತ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ R ಅನ್ನೋದು ಏನಾಯ್ತು, ನನಗೆ ರೇಡಿಯಸ್ ಅಂತ ಆಯ್ತು, ಅದಕ್ಕೆ ನಾನು R ಅಂತ ತಗೊಂಡೆ. ಸರಿನಾ? ಸೊ V is equal to 1 divided by 4 pi epsilon Q divided by R ಅಂತ ಆಯ್ತು. ಸೊ ಅದನ್ನ ಇಕ್ವೇಶನ್ ನೀವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಸೊ ಭಾನುಪ್ರಕಾಶ್ ಹೇಳ್ತೀನಿ. ಸೊ ವಾಟ್ ಈಸ್ ದಿ ಯೂಸ್ ಆಫ್ ಸ್ಪೆರಿಕಲ್ ಕೆಪಾಸಿಟರ್ಸ್? ಸೊ ಐ ವಿಲ್ ಟೆಲ್ ಯು. ಸೊ ಯೂಸ್ ಏನು ಅಂತ. ಸೊ ಕೆಪಾಸಿಟರ್ಸ್ ಆರ್ ಯೂಸ್ ಟು ಸ್ಟೋರ್ ದಿ ಚಾರ್ಜಸ್. ಸೊ ಚಾರ್ಜಸ್ ಅನ್ನ ಸ್ಟೋರ್ ಮಾಡೋದಕ್ಕೆ ನಾವು ಕೆಪಾಸಿಟರ್ ನ ಯೂಸ್ ಮಾಡ್ತೀವಿ. ಈಗ ನೀವು ವಾಟರ್ ಬಾಟಲ್ ನ ತಗೊಂಡ್ರಿ ಅಂತ ಹೇಳಿದ್ರೆ ಅದನ್ನ ವಾಟರ್ ನಷ್ಟೇ ಫಿಲ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಯೂಶುವಲಿ. ಸರಿನಾ? ಅದೇ ರೀತಿ ನಾವು ಯಾವುದೇ ಕೆಪಾಸಿಟರ್ ನ ತಗೊಂಡ್ರು ಇಟ್ ಇಸ್ ಯೂಸ್ ಟು ಸ್ಟೋರ್ ದಿ ಎನರ್ಜಿ ಆರ್ ದಿ ಚಾರ್ಜಸ್. ಅದು ಯಾವ ಶೇಪ್ ಅಲ್ಲಿ ಬೇಕಾದ್ರೆ ಇರಲಿ. ಸರಿನಾ? ಸೊ ಇಲ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ಪೆರಿಕಲ್ ಕೆಪಾಸಿಟರ್ ದ ಕೆಪಾಸಿಟಿ ಫಸ್ಟ್ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡ್ತೀನಿ, ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ವಿ. ಇದೇನ್ ಏನಾಯ್ತು, ವಿ ನೋ ದಟ್ ವಿ ಇಸ್ ಈಕ್ವಲ್ ಟು 1 divided by 4 pi epsilon, therefore it is q divided by r ಅಂತ ನಮಗೆ ಆಯ್ತು. ಈ ಈಕ್ವೇಶನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನ ಈಕ್ವೇಶನ್ 1 ಅಂತ ನಾನು ತಗೊಳ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, this implies c is equal to q divided by v ಅಂತ ಹೇಳಿದ್ರೆ ಏನಿದೆ, 1 divided by 4 pi epsilon naught, it is q divided by r ಅಂತ ಇದೆ. ಸರಿನಾ? ಇದನ್ನ ನಾನು ರಿಅರೇಂಜ್ ಮಾಡ್ತೀನಿ. ಸೊ ರಿಅರೇಂಜ್ ಮಾಡಿ ಈ ಕಡೆ ಬಂದು, ಸೊ ರಿಅರೇಂಜ್ ಮಾಡಿದ್ರೆ ಏನಾಗುತ್ತೆ, this implies c is equal to ಈ 1 divided by 4 pi epsilon naught ಇರೋದು ಮೇಲೆ ಹೋಗುತ್ತಾ, ಅವಾಗ ಏನಾಗುತ್ತೆ, it is 4 pi
ಎಪ್ಸಿಲಾನ್ ನಾಟ್ ಆಗುತ್ತೆ, ಮತ್ತೆ 6 ಮೇಲ್ ಬರುತ್ತಾ, 6 ಇಲ್ಲಿ ಮೇಲ್ ಬಂತು, ಇಂಟು ನನಗೆ ಏನಿದೆ ಕ್ಯೂ ಇದೆ, ಡಿವೈಡೆಡ್ ಬೈ ನನಗೆ ಕ್ಯೂ ಅಂತ ಇದೆ. ಈ ಕ್ಯೂ ನನಗೆ ಏನಾಯ್ತು, ಎರಡು ನನಗೆ ಕ್ಯಾನ್ಸಲ್ ಆಯ್ತು. ಸೊ ಎಷ್ಟು ಉಳಿತು ನನಗೆ, ಸಿ ಇಸ್ ಈಕ್ವಲ್ ಟು 4 pi epsilon naught into ನನಗೆ r ಅಂತ ಆಯ್ತು. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಏನ ಸಿ ಇಸ್ ಈಕ್ವಲ್ ಟು 4 pi epsilon naught into r ಅಂತ ನಮಗೆ ಆಯ್ತು. ಸೊ ಇದು ನನಗೆ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸಾರಿ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನಮಗೆ ಆಯ್ತು. ಸೊ ಇಕ್ವೇಶನ್ ನೋಡಿದ್ರೆ ದಿಸ್ ಇಕ್ವೇಶನ್ ಇಂಪ್ಲೈಸ್ ಸಿ ಇಸ್ ಪ್ರಪೋರ್ಷನಲ್ ಟು 4 pi ಅನ್ನೋದು ಕಾನ್ಸ್ಟೆಂಟ್. ಸೊ ದಿಸ್ ವಿಲ್ ಬಿ ದಿ ಕಾನ್ಸ್ಟೆಂಟ್ ಆಯ್ತು. ಎಪ್ಸಿಲಾನ್ ನಾಟ್ ವೇರೀಸ್. ಸೊ ಎಪ್ಸಿಲಾನ್ ನಾಟ್ ನನಗೆ ಏರಿಗೆ ಬೇರೆ ಇರುತ್ತೆ, ಪೇಪರ್ ಮೀಡಿಯಂ ಗೆ ಬೇರೆ ಇರುತ್ತೆ, ಇನ್ಸುಲೇಟರ್ ಗೆ ನನಗೆ ಏನಾಗುತ್ತೆ ಅದು ಬೇರೆ ಇರುತ್ತೆ. ಸಿ ಇಸ್ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ನಾಟ್ ಅಂಡ್ ಸಿ ಇಸ್ ಪ್ರಪೋರ್ಷನಲ್ ಟು ಆರ್ ಅಂತ ಆಯ್ತು. ಸರಿನಾ? ಹಾಗಾದ್ರೆ ನಾನು ಇಲ್ಲಿ ಬರ್ದಿದ್ದು ನಿಮ್ಗೆ ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬರ್ದಿದ್ದು ಕಾಣಿಸುತ್ತಾ ಇಲ್ಲಿ, ದಿ ಫ್ಯಾಕ್ಟರ್ಸ್ ಆನ್ ವಿತ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ಡಿಪೆಂಡ್ಸ್ ಆರ್ ಶೇಪ್ ಅಂಡ್ ಸೈಜ್ ಆಫ್ ದಿ ಕಂಡಕ್ಟರ್. ಶೇಪ್ ಅಂಡ್ ಸೈಜ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿ ಡಿಪೆಂಡ್ಸ್ ಆನ್ ದಿ ರೇಡಿಯಸ್. ರೇಡಿಯಸ್ ನನಗೆ ಜಾಸ್ತಿ ಆಯ್ತು ಅಥವಾ ರೇಡಿಯಸ್ ನನಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಡಿಪೆಂಡ್ಸ್ ಆನ್ ಶೇಪ್ ಅಂಡ್ ಸೈಜ್. 5 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಸ್ಮಾಲರ್ ಕೆಪಾಸಿಟರ್ ಆಯ್ತು, 10 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಬಿಗರ್ ಕೆಪಾಸಿಟರ್ ಆಯ್ತು. therefore it depends on shape and size of the capacitor ಆಯ್ತು. ಇನ್ನೊಂದು ಏನ್ ಹೇಳಿದ್ವಿ, ದಿ ನೇಚರ್ ಆಫ್ ದಿ ಪರ್ಮಿಟಿವಿಟಿ ಆಫ್ ದಿ ಮೀಡಿಯಂ ಅಂತ ಹೇಳಿದ್ವಿ. ಸೊ ಅದನ್ನ ಪರ್ಮಿಟಿವಿಟಿ ಅಂತ ಹೇಳಿದ್ರೆ ಅದು ಏನಾಯ್ತು, ಎಪ್ಸಿಲಾನ್ ನಾಟ್ ಅಂತ ಆಯ್ತು. ಸೊ ಪ್ರೆಸೆನ್ಸ್ ಆಫ್ ದಿ ಅದರ್ ಕಂಡಕ್ಟರ್ ನ ಮುಂದಿನ ಇದರಲ್ಲಿ ನೀವು ಅದನ್ನ ಕಲಿತೀರಾ. ಸೊ ಗೊತ್ತಾಯ್ತಾ, ಈ ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಕೆಪಾಸಿಟೆನ್ಸ್ ಆಫ್ ದಿ ಕೆಪಾಸಿಟರ್ ಡಿಪೆಂಡ್ಸ್ ಅಂತ ಹೇಳಿದ್ರೆ ಆಯ್ತಾ. ಟೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಮೆಸೇಜ್ ಒಳಗೆ ಹಾಕಿ ನಾನು ನೋಡ್ತಾ ಇದ್ದೀನಿ, ನನ್ನ ಎದುರುಗಡೆನೆ ಇದೆ ಅದು. ನಿಮ್ಗೆ ಡೌಟ್ ಇದ್ರೆ ಅದನ್ನ ಕೇಳಿ. ಇದು ನನಗೆ ಏನಾಯ್ತು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಸಾರಿ ಸ್ಪೆರಿಕಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟಿ ನನಗೆ ಆಯ್ತು. ರೇಡಿಯಸ್ ನನಗೆ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗ್ತದೆ, ಕೆಪಾಸಿಟಿ ನನಗೆ ಏನಾಯ್ತು ಜಾಸ್ತಿ ಆಯ್ತು. ಸರಿನಾ? ಸೊ ರಮೇಶ್ ಟೆಕ್ಸ್ಟ್ ಹಾಕು, ಹ್ಯಾಂಡ್ ರೈಸ್ ಮಾಡಿದೆ, ಟೆಕ್ಸ್ಟ್ ಮೆಸೇಜ್ ಹಾಕಲಿ ಏನಾದ್ರು ಡೌಟ್ ಇದ್ರೆ. ಇದಿಷ್ಟು ಗೊತ್ತಾಯ್ತಾ, ಸ್ಪೆರಿಕಲ್ ಪ್ಲೇಟ್ ಕೆಪಾಸಿಟರ್ ಆಯ್ತು. ಸೊ ಈಗೇನ್ ಮಾಡ್ಬೇಕು, ನಾನು ರೇಡಿಯಸ್ ಮೇಲೆ ಯಾವ ತರ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾನು ಏನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ಆಗಿರ್ಬೇಕಲ್ಲ, ನೀವು ಅದನ್ನ ಹಾಗೆ ಬರ್ಕೊಳ್ತಾ ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಗೊತ್ತಾಗದೇ ಇದ್ರೆ ಮೆಸೇಜ್ ಹಾಕಿ, ಆಯ್ತಾ. ಸೊ ಈಗ ಏನ್ ಮಾಡ್ತೀನಿ, ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡ್ತೀನಿ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ನಾನು ಮಾಡ್ತೀನಿ. ಓಕೆ, ಇಫ್ ಆರ್ ಇಸ್ ಈಕ್ವಲ್ ಟು 1 ಮೀಟರ್. ಸೊ 1 ಮೀಟರ್ ನನಗೆ ಆರ್ ಇದೆ. ಸೊ ಎಸ್, ಅದನ್ನ ಫಾರ್ಮುಲಾಗೆ ಯೂಸ್ ಮಾಡೋದು. ಆರ್ ಇಸ್ ಈಕ್ವಲ್ ಟು ಅತಿಯ ಆರ್ ಇಸ್ ಈಕ್ವಲ್ ಟು 4 pi epsilon naught r. That is the formula for capacitor, capacitance of a spherical capacitor. Okay, if r is equal to this 1 meter, r is equal to 1 meter, calculate. So calculate C for spherical capacitor. ಸೊ ಸ್ಪೆರಿಕಲ್ ಕೆಪಾಸಿಟರ್ ಗೆ ನಾನೇನ್ ಮಾಡ್ಬೇಕು, ಸಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು ವೆನ್ ಆರ್ ಇಸ್ ಗಿವನ್. ಸೊ ಹೀಗೆ ನೋಡ್ತಾ ಹೋಗಿ, ನೀವು ಹಾಗೆ ಮಾಡ್ತಾನೆ ಹೋಗ್ಬೋದು. ನಮ್ಗೆ ಏನ್ ಗೊತ್ತಿದೆ ಫಾರ್ಮುಲಾ, ಸಿ ಇಸ್ ಈಕ್ವಲ್ ಟು 4 pi epsilon naught into r ಅಂತ ನನಗೆ ಗೊತ್ತಿದೆ. ಬಟ್ ನನಗೆ 4 pi epsilon naught ಅಂತ ಹೇಳಿದ್ರೆ ನಾನು ಇದನ್ನ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಐ ನೋ ದಟ್ ನನಗೆ ಏನ್ ಗೊತ್ತಿದೆ, 1 divided by 4 pi epsilon naught is equal to 9 into 10 to the power of 9 ಅಂತ ನನಗೆ ಗೊತ್ತಿದೆ. ಫಸ್ಟ್ ಚಾಪ್ಟರ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡಿದ್ದೀನಿ. 1 divided by 4 pi epsilon naught is equal to 9 into 10 to the power of 9 ಅಂತ ಇದೆ. This implies ನಿಮ್ಗೆ ಏನ್ ಬೇಕು, 4 pi epsilon naught ಅಂತ ಬೇಕು. That is equal to 1 divided by 9 into 10 to the power of 9 ಅಂತ. ಇದನ್ನೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. This implies C is equal to ಇದೇನಾಗಬೇಕು, 1 divided by 9 into 10 to the power of 9 ಅಂತ ಆಯ್ತು. ಇಂಟು ಏನ್ ಬರುತ್ತೆ ನನಗೆ, ಆರ್ ವ್ಯಾಲ್ಯೂ ಎಷ್ಟಿದೆ, ಆರ್ ಇಸ್ ಬಟ್ 1 ಮೀಟರ್ ಅಂತಿದೆ. ಸೊ 1 ಮೀಟರ್ ಅಂತ ಇರೋದು ಬೇಕಾದ್ರೆ ನೀವು ಅದನ್ನ ಕಿಲೋಮೀಟರ್ಗೆ ಅದನ್ನ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ 1 ಮೀಟರ್ ಅಂತ ಹೇಳಿ ಕಿಲೋಮೀಟರ್ ಕನ್ವರ್ಟ್ ಮಾಡಿ 1 into 10 to the power of -3 ಅಂತ ನಿಮ್ಗೆ ಸಿಗುತ್ತೆ. ಸರಿನಾ? ಓಕೆ. ಸೊ 1 into 10 to the power of -3 ಅಂತ ಸಿಗುತ್ತೆ. ಸೊ ಈಗ ಇದನ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಈಗ ನನಗೆ 1 ಇದೆ, ಇದನ್ನ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಹೇಗ್ ಮಾಡ್ತೀರಾ, ನೀವು ಈಕ್ವೇಶನ್ ಕೊಟ್ರೆ 1 divided by ಇದನ್ನ ಬೇಕಾದ್ರೆ ನಾನು 10 ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಸೊ ಹೀಗೆ ಬರ್ಕೊಳ್ತೀನಿ ನಿಮ್ಗೆ ಈಸಿ ಆಗ್ಲೋದಕ್ಕೆ. ಸೊ 10 divided by 9 into, ಸೊ 10 divided by 9 ಇದಕ್ಕೆ ಏನ್ ಮಾಡ್ಬೇಕು, ಒಂದು 10 ಅನ್ನ ಮಲ್ಟಿಪ್ಲೈ ಮಾಡಿದೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಏನಾಗಬೇಕು, 10 ಮಲ್ಟಿಪ್ಲೈ ಆಗುವಾಗ 10 to the power of 10 ಆಯ್ತು, ಇಂಟು 10 to the power of -3 ಅಂತ ಆಯ್ತು. ಸೊ 9 ones are 9 ones are ಮತ್ತೆ ಏನ್ ಉಳಿದು 1 ಉಳಿದು, ಅವಾಗ ಏನಾಯ್ತು 1.11 ಅಂತ ಬರುತ್ತೆ ನಿಮ್ಗೆ. ಸೊ this implies C is equal to 1.11
into 10 to the power of minus 3. Okay, 10 to the power of minus 3 into 10 to the power of ಇದೆಷ್ಟಾಯ್ತು minus 10 ಅಂತ ಆಯ್ತು. ಸೊ ಟೋಟಲ್ ನೀವು ಹಾಕಿದ್ರೆ 1.11 into 10 to the power of minus 13 ಫ್ಯಾರಡ್ ಅಂತ ನಿಮಗೆ ಸಿಕ್ತು. ಸರಿನಾ? ಇದನ್ನ ಬೇಕಾದ್ರೆ ನೀವು ಇನ್ನು ಏನ್ ಮಾಡ್ಬೋದು, ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಓಕೆ, ಸಿ ಇಸ್ ಈಕ್ವಲ್ ಟು 4 pi epsilon naught into r ಅಂತ ಆಯ್ತು. ಸೊ ಓಕೆ, ಇದು ಗೊತ್ತಾಯ್ತಾ? ಇದಿಷ್ಟು ನೀವು ಮಾಡ್ತಿರೋದು. ಇದು ಒಂದು ಕೇಸ್ ನನಗೆ, ಸರಿನಾ? ಸೊ ಕ್ಯಾಲ್ಕುಲೇಟ್ ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ಸಿ ಇಸ್ ಈಕ್ವಲ್ ಟು, ಸರಿನಾ? ಆನ್ಸರ್ ಅದು ನೀವು ಮಾಡ್ತಾ ಇರೋದು ಮತ್ತೆ ಕ್ಯಾಲ್ಕುಲೇಟ್ ಇದೆಯಲ್ಲ. ಸೊ 1.11 into 10 to the power of minus 13. ಸೊ minus 13 ಫ್ಯಾರಡ್ ಅಂತ ಆಯ್ತು. ಬೇಕಾದ್ರೆ ಒಂದ್ ಆ ಕಡೆ ಕಳಿಸಿದ್ರೆ ನೀವು 11 ಆಗುತ್ತಾ? ಸೊ 0. ಇರ್ಲಿ, ಇಷ್ಟೇ ಇರಲಿ. ಸೊ ಇದು ನನಗೇನಾಯ್ತು, ಒಂದು ಕೇಸ್ ಆಯ್ತು. ಸೊ ಸೆಕೆಂಡ್ ಕೇಸ್, ಇಫ್ ನಾ ಏನ್ ಮಾಡ್ತೀನಿ, ಸಿ ಇಸ್ ಈಕ್ವಲ್ ಟು 1 microfarad. C is equal to 1 microfarad. Calculate R of spherical capacitor. ಅದು ಯಾಕೆ ಮಾಡ್ತಾ ಇದೆ ಅಂತ ನಿಮ್ಗೆ ರೀಸನ್ ಸಿಗುತ್ತೆ. ಓಕೆ, ಇದನ್ನ ನೀವು ಸಾಲ್ವ್ ಮಾಡಿ. ಈಗ ಅಗೇನ್ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ ದಿಸ್ ಇಂಪ್ಲೈಸ್ C is equal to 4 pi epsilon naught into R ಅಂತ ಆಯ್ತು. ಸೊ ದಿಸ್ ಇಂಪ್ಲೈಸ್ R ಬೇಕು ನಿಮ್ಗೆ. R is equal to 1 divided by 4 pi epsilon naught into ನಿಮ್ಗೆ C ಅಂತ. ಸೊ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿದೆ. 1 divided by 4 pi epsilon naught 9 into 10 to the power of 9 ಆಯ್ತು. into C ಅಂತ ಹೇಳಿದ್ರೆ 1 into 10 to the power of minus 6 ಅಂತ ಆಯ್ತು. ಸೊ ಎರಡು ಮಲ್ಟಿಪ್ಲೈ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ? 9 into 10 to the power of, ಸೊ 9 ಒಳಗೆ ಸೊ ನಿಮ್ಗೆ ಎಷ್ಟು ಆಯ್ತು? minus 6 ಅಂತ ಹೇಳಿದ್ರೆ 3 ಉಳಿತು, 3 ಕಿಲೋಮೀಟರ್ಸ್. ಸರಿನಾ? ಇದು 9 into 10 to the power of 3 kilometers ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮೀಟರ್ ಅಂತ ಹೇಳಿದ್ರೆ. ಸೊ ಓಕೆ, ಇದು ನಿಮ್ಗೆ ಇದರಲ್ಲೇ ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ನಿಮ್ಗೆ ವ್ಯಾಲ್ಯೂಸ್ ಬರುತ್ತೆ 9 into 10 to the power of 9. ಸರಿನಾ? ಅಂದ್ರೆ 9000 ಮೀಟರ್ಸ್ ಅಂತ ಆಯ್ತು. ಸೊ 9000 ಮೀಟರ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಈಕ್ವಲ್ ಟು 9 ಕಿಲೋಮೀಟರ್ಸ್. ಸೊ 9 ಕಿಲೋಮೀಟರ್ಸ್ ಅಂತ ನಿಮ್ಗೆ ಸಿಕ್ತು. ಸೊ ಇಲ್ಲಿ ನೋಡಿ, ಸೊ R is equal to 9 kilometers. ಈ ವ್ಯಾಲ್ಯೂ ಆಯ್ತು ನನಗೆ. ಇಲ್ಲಿ C is equal to I got this answer ಅಂತ. ಸೊ ನಾನು ಈ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನೋಡಿದ್ರೆ 1 ಮೈಕ್ರೋಕೂಲಮ್. ಸೊ 1 ಮೈಕ್ರೋಕೂಲಮ್ ಅಂತ ಹೇಳಿ 10 to the power of minus 6 ಫ್ಯಾರಡ್. ಸಾರಿ, 1 ಮೈಕ್ರೋಫ್ಯಾರಡ್ ಅಂತ ಹೇಳಿದ್ರೆ 10 to the power minus 6 ಫ್ಯಾರಡ್ ಅಷ್ಟು. ಅದನ್ನ ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ ನಾ ಏನ್ ಮಾಡ್ಬೇಕು? R is equal to ರೇಡಿಯಸ್ ಎಷ್ಟು ಇರ್ಬೇಕು ನನಗೆ? 9 ಕಿಲೋಮೀಟರ್ ರೇಡಿಯಸ್ ಇರೋ ಒಂದು ಸ್ಪೆರಿಕಲ್ ಕಂಡಕ್ಟರ್ ನಾನು ಯೂಸ್ ಮಾಡಬೇಕು. ಅಂದ್ರೆ ಓನ್ಲಿ ಒನ್ ಸ್ಮಾಲ್. ಈಗ ನಿಮ್ದು ಅಷ್ಟೇ, ನೀವು ಒಂದು ವಾಟರ್ ಬಾಟ್ಲಿಗೆ ತಗೊಂಡ್ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ. ಎಷ್ಟು ನಿಮ್ಗೆ? 1/2 ಲೀಟರ್ ವಾಟರ್ ಬಾಟಲ್ ಬೇಕು. 1/2 ಲೀಟರ್ ವಾಟರ್ ಬಾಟಲ್ ತಗೊಳಕ್ಕೆ ನಿಮ್ಗೆ ಒಂದು 5000 rupees ನಿಮ್ಗೆ ಚಾರ್ಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಏನನ್ಸುತ್ತೆ ನಿಮ್ಗೆ? ಅಷ್ಟೆಲ್ಲ ದುಡ್ಡು ಕೊಡ್ಬೇಕಾ? ಬೇಡ, ನಾನೇ ಗ್ಲಾಸ್ ಅಲ್ಲಿ ಏನ್ ಕುಡಿತೀನಿ, ಅಥವಾ ನಾನೇ ಒಂದ್ ಮನೇಲಿ ಪ್ಲಾಸ್ಟಿಕ್ ಬಾಟಲ್ ಇದೆ, ಅದನ್ನೇ ನಾನು ತಗೊಳ್ತೀನಿ. ಅವಾಗ ಏನನ್ಸುತ್ತೆ ನಿಮ್ಗೆ? ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಅಲ್ಲ ಇದು ಅಂತ ನಮ್ಗೆ ಫೀಲ್ ಆಗುತ್ತೆ. ಓನ್ಲಿ 10 to the power of minus 6 ಫ್ಯಾರಡ್ ಅಂದ್ರೆ ವೆರಿ ಸ್ಮಾಲ್ ಚಾರ್ಜಸ್ ಅನ್ನ ಸ್ಟೋರ್ ಮಾಡೋದಕ್ಕೆ ನನಗೆ ರೇಡಿಯಸ್ ಆಫ್ ದಿ ಯಾವ್ದು ಸ್ಪೆರಿಕಲ್ ಕೆಪಾಸಿಟರ್ ಎಷ್ಟಾಗಿರ್ಬೇಕು? 9 ಕಿಲೋಮೀಟರ್ಸ್ ಆಗಿರ್ಬೇಕು. ಅಂದ್ರೆ ಇಟ್ ಈಸ್ ವೆರಿ ಹ್ಯೂಜ್ ಅಂತ ಆಯ್ತು. ಈಗ ನನ್ನ ಅರ್ತ್ ಇಂದ ಎಷ್ಟಿದೆ ಅಂದ್ರೆ 6400 ಕಿಲೋಮೀಟರ್ಸ್ ಅನ್ನೋದು ನನಗೆ ಅರ್ತ್ ಇಂದ ರೇಡಿಯಸ್ ನನಗೆ ಇದೆ. ಇದು ನೀವೇನಾದ್ರು 1 ಇದನ್ನ ಹಾಕೊಂಡ್ರೆ ಅನ್ಕೊಳ್ಳಿ. ಸೊ 1 ಫ್ಯಾರಡ್ ಅಂತ ಹಾಕೊಳ್ಳಿ. ಸೊ 1 ಫ್ಯಾರಡ್ ಹಾಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? ಇದಿಷ್ಟು ಹೋಗುತ್ತಾ? ಸೊ ಇದಿಷ್ಟು ಹೋಯ್ತು, 10 to the power minus 6 ಹೋಯ್ತು ಅಂತ 10 to the power of 9 ಅಂತ ಆಯ್ತು. ಸೊ ಏನಾಯ್ತು? 10 to the power of 9. ಸೊ 9 to the power of 9 ಅಂದ್ರೆ ನೋಡಿ ಎಷ್ಟಿದೆ ವ್ಯಾಲ್ಯೂ ಅಂತ. ಸೊ ಅಂದ್ರೆ 9000 ಕಿಲೋಮೀಟರ್ಸ್ ಹೀಗೆ ಬರುತ್ತಾ? ಸೊ 9000 ಕಿಲೋಮೀಟರ್. ಸೊ ಅಂತ ಒಂದು ಫ್ಯಾರಡ್ ಅನ್ನ ನಾವು ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ ಅರ್ತ್ಗಿಂತ ದೊಡ್ಡ ಸೈಜ್ ಇರೋ ನಾನೇನ್ ಮಾಡ್ಬೇಕು? ಕಂಡಕ್ಟರ್ ನ ಯೂಸ್ ಮಾಡಿದ್ರೆ ನಾನು 1 ಫ್ಯಾರಡ್ ಅಷ್ಟು ನಾನು ಕೆಪಾಸಿಟರ್ ಏನು ಚಾರ್ಜ್ ಅನ್ನ ಏನ್ ಮಾಡ್ಬೋದು? ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ರೆ ಏನಾಯ್ತು? ದಿಸ್ ಇಸ್ ವೆರಿ ಯೂಸ್ಫುಲ್ ಅಲ್ಲ ಅನ್ನೋದು ನನಗೆ ಏನಾಗುತ್ತೆ? ಗೊತ್ತಾಗ್ಬಿಡುತ್ತೆ. therefore we are not using the spherical capacitor ನಾವು ಯೂಸ್ ಮಾಡೋದಿಲ್ಲ. ಓಕೆ, ಗೊತ್ತಾಯ್ತಾ? 1 ಫ್ಯಾರಡ್ ಅನ್ನ ನಾವು ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ ನನಗೇನ್ ಬರುತ್ತೆ ಅಂತ ಹೇಳಿದ್ರೆ 9 into 10 to the power of 9.
9 into 10 to the power of 9 ಅಂತ ಹೇಳಿದ್ರೆ more than 9000 kilometers ಮೇಲೆ ಆಗ್ಬಿಡುತ್ತೆ. ಸೊ ಅರ್ತ್ ಇಂದ ರೇಡಿಯಸ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 6400 ಸೊ ಕಿಲೋಮೀಟರ್ ಅಂದ್ರೆ ಅರ್ತ್ ರೇಡಿಯಸ್ ಇದೆ. ಇದು 9000 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರೆ ಅರ್ತ್ ಗಿಂತ ದೊಡ್ಡ ಸೈಜ್ ಇರೋದು ಒಂದು ಕಂಡಕ್ಟರ್ ನ ತಗೊಂಡ್ರೆ ಎಷ್ಟು ಸ್ಟೋರ್ ಮಾಡಬಹುದು ಅಂತ ಹೇಳಿದ್ರೆ 1 ಫ್ಯಾರಡ್ ಅಷ್ಟು ಚಾರ್ಜ್ ನಾನು ಸ್ಟೋರ್ ಮಾಡಬಹುದು. therefore we are not using the spherical capacitor. ಈ ಸ್ಪೆರಿಕಲ್ ಕೆಪಾಸಿಟರ್ ನಾವೇನ್ ಮಾಡೋದಿಲ್ಲ, ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ. ಅರ್ಥ ಆಯ್ತಾ ಇದು ಯಾಕೆ ಯೂಸ್ ಮಾಡೋದಿಲ್ಲ ಅಂತ? ಎಲ್ಲ ಮೆಸೇಜ್ ಹಾಕಿ. ಎಷ್ಟು ಜನ ಇದ್ದೀರಾ? ಅಂಕಿತಾ ಗೊತ್ತಾಯ್ತಾ? ಸೊ ಮೆಸೇಜ್ ಹಾಕಿ. ಎಸ್, ಕೆಪಾಸಿಟರ್ಸ್ ಅಂತ ಹೇಳಿದ್ರೆ 2 ಕಂಡಕ್ಟರ್ಸ್. ಎಸ್, 2 ಕಂಡಕ್ಟರ್ಸ್ ಎಲ್ಲ ಇರುತ್ತೆ. ಸೊ ನಾವ್ 2 ಕಂಡಕ್ಟರ್ಸ್, ಸೊ ಜ್ಞಾನೇಂದ್ರ ಕೇಳಿದ್ ಒಳ್ಳೇದಾಯ್ತು. ಸೊ 2 ಕಂಡಕ್ಟರ್ಸ್ ಇರುತ್ತೆ. ಸೊ 2 ಕಂಡಕ್ಟರ್ ನಾವೇನ್ ಮಾಡ್ತೀವಿ, ಆಲ್ಮೋಸ್ಟ್ ಇಟ್ ವಿಲ್ ಬಿ ಆಫ್ ದಿ ಸೇಮ್ ಸೈಜ್ ಇರೋ ನಾವು ಕಂಡಕ್ಟರ್ ನೇ ತಗೊಳ್ತೀವಿ. ಸರಿ, ನಾನು ಬರ್ದಿರೋದ್ರಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡಿದ್ರೆ, ಈಗ ನಾನು ಇಲ್ಲಿ ತಗೊಳ್ತಿದ್ದೀನಿ ಅಂದ್ರೆ ಇಲ್ಲೇನ್ ಮಾಡ್ತೀನಿ, ನಾನು ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಸರಿನಾ? ನಾನು ಎಕ್ಸ್ಪೆಕ್ಟ್ ಮಾಡಿದೆ ಯಾರು ಕೇಳ್ತಾರೆ ಅಂತ. ಇನ್ನೊಂದು ಕೆಪಾಸಿಟರ್ ನೇ ತಗೋಬೇಕು, ಸೇಮ್ ಸೈಜ್ ಕೆಪಾಸಿಟರ್ ತಗೊಂಡಿರ್ಬೇಕು. ಅದನ್ನ ಏನ್ ಮಾಡ್ಬೇಕು, ನಾನು ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್ ನ ಕೊಡ್ಬೇಕು. ಅವಾಗ ಏನಾದ್ರೆ ನನಗೆ ಮೈನಸ್ ಕ್ಯೂ ಅಂತ. ಸೊ ಸೇಮ್ ಸೈಜ್ ಇರೋದ್ರಿಂದ ನಾನು ರೇಡಿಯಸ್ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಚೂಸ್ ಇಟ್ ಆಸ್ ಎ ಆರ್ ಅಂತ ನಾನು ತಗೊಳ್ತೀನಿ. ಮತ್ತೆ ಇಲ್ಲಿ ಸಿಂಗಲ್ ಕಂಡಕ್ಟರ್ ಅನ್ನು ನಾನು ಯೂಸ್ ಮಾಡಬಹುದು. ಸಿಂಗಲ್ ಕಂಡಕ್ಟರ್ ನಾನು ಯೂಸ್ ಮಾಡಿದ್ರೆ ಇನ್ನೊಂದು ಕಂಡಕ್ಟರ್ ನಾನು ಏನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇಟ್ ಈಸ್ ಅಟ್ ಎ ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನಾನು ತಗೊಳ್ತೀನಿ. ಸರಿನಾ? ಇದು ಒಂದು ಕೇಸ್ ಇರುತ್ತೆ ನಿಮ್ಗೆ. ಓನ್ಲಿ ಒಂದು ಕಂಡಕ್ಟರ್ ನೀವು ತಗೊಂಡಿದ್ದೀರಾ, ನನಗೆ ಕೆಪಾಸಿಟರ್ ಫಾರ್ಮ್ ಮಾಡೋದು 2 ಕಂಡಕ್ಟರ್ ಬೇಕು. ಇದು ಒಂದೇ ನನ್ನ ಹತ್ರ ಕಂಡಕ್ಟರ್ ಇದೆ ಅಂದ್ರೆ ಇನ್ನೊಂದು ಎಲ್ಲೋ ಒಂದು ಇನ್ಫೈನೈಟ್ ಇದ್ರಲ್ಲಿ ಇರ್ಬೋದು. ನಾನು ಕಂಡಕ್ಟರ್ ಯಾಕೆ ತಗೊಳ್ತೀನಿ 2 ಅಂತ ಹೇಳಿದ್ರೆ ನನಗೇನ್ ಬೇಕು ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಬೇಕು. ಸರಿನಾ? ಇಲ್ಲಿ ನಾನು ಪ್ಲಸ್ ಕ್ಯೂ ಅಮೌಂಟ್ ಇಟ್ಟಿದ್ದೀನಿ ಅಂತ ಹೇಳಿದ್ರೆ V1 ಅಂತ ಆಯ್ತು. ಇಲ್ಲಿ ಇನ್ನೊಂದು ನಾನು ಇನ್ಫಿನಿಟಿಯಲ್ಲಿ ಇನ್ನೊಂದು ಕಂಡಕ್ಟರ್ ಇದೆ ಅಂತ ಹೇಳಿದ್ರೆ ಪೊಟೆನ್ಶಿಯಲ್ ಅಟ್ ದಿ ಇನ್ಫಿನಿಟಿ ಏನಾಗುತ್ತೆ, ಇಟ್ ಇಸ್ ಈಕ್ವಲ್ ಟು 0 ಅಂತ. ಅವಾಗ ನನಗೆ ಏನಾಗಲ್ಲ, ಪೊಟೆನ್ಶಿಯಲ್ ಡಿಫ್ರೆನ್ಸ್ ನನಗೆ ಬೇಕಾಗುತ್ತೆ. ಆಯ್ತಾ? ಬಟ್ ಯೂಶುವಲ್ ನಾವು ಸ್ಪೆರಿಕಲ್ ಕೆಪಾಸಿಟರ್ ಯೂಸ್ ಮಾಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಸಿಂಗಲ್ ಕಂಡಕ್ಟರ್ ನೇ ಯೂಸ್ ಮಾಡ್ತೀವಿ. ಅಲ್ಲಿ ಏನ್ ಅಸಂಪ್ಷನ್ ಬರಿತೀವಿ ಅಂತ ಹೇಳಿದ್ರೆ, ಇನ್ನೊಂದು ಕೆಪಾಸಿಟರ್ ಏನಿದೆ ಅದು ಇನ್ಫಿನಿಟಿಯಲ್ಲಿ ಇದೆ ಅಂತ ಹೇಳ್ತೀವಿ. ಇನ್ಫಿನಿಟಿಯಲ್ಲಿ ಇದೆ, ಇನ್ಫಿನಿಟಿ ಇರೋದ್ರಿಂದ ಪೊಟೆನ್ಶಿಯಲ್ ಎಷ್ಟಿರುತ್ತೆ ಅಲ್ಲಿ, ಇನ್ಫಿನಿಟಿಯಲ್ಲಿ ನನಗೆ 0 ಇರುತ್ತೆ. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಮಾಡಿದಾಗ V is equal to V1 minus 0 ಅಂತ ಬರುತ್ತೆ. ಇಟ್ ಇಸ್ V is equal to ನಮಗೆ V1 ಅಂತ ಆಗುತ್ತೆ. ಸೊ 2 ಕೆಪಾಸಿಟರ್ ಇರಬೇಕು. ಬಟ್ ಏನ್ ಮಾಡ್ತೀವಿ, ಒಂದು ಕೆಪಾಸಿಟರ್ ಯೂಸ್ ಮಾಡಿದ್ರೆ ಇನ್ನೊಂದು ಇನ್ಫಿನಿಟಿಯಲ್ಲಿ ಇದೆ ಅಂತ ನಾನು ತಗೊಳ್ತೀನಿ. 2 ಕೆಪಾಸಿಟರ್ ಯೂಸ್ ಮಾಡೋದು, ಸಾರಿ 2 ಕಂಡಕ್ಟರ್ ಯೂಸ್ ಮಾಡೋದು ಓನ್ಲಿ ಟು ಗೆಟ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ತಗೊಳ್ಳೋದಕ್ಕೆ ನಾನು ತಗೊಳ್ಳೋದು. ಯೂಶುವಲ್ ನಾವು ಯೂಸ್ ಮಾಡೋ ಇಲೆಕ್ಟ್ರಾನಿಕ್ ಡಿವೈಸಸ್ ಗಳಲ್ಲಿ 2 ಕಂಡಕ್ಟರ್ಸ್ ಇರುತ್ತೆ. ಈಗ ನಾನು ಒಂದಿಟ್ಟು ಇನ್ನೊಂದು ಇನ್ಫಿನಿಟಿಯಲ್ಲಿ ಇದೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಇಫ್ ಐ ಆಮ್ ಯೂಸಿಂಗ್ ಓನ್ಲಿ ಒನ್ ಕಂಡಕ್ಟರ್ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಇನ್ನೊಂದು ನನಗೆ ತುಂಬಾ ದೂರದಲ್ಲಿದೆ. ಅದೇ ಇದ್ರೊಳಗೆ ಸ್ಪೆರಿಕಲ್ ಕಂಡಕ್ಟರ್ ಒಳಗೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಟೈಪ್ ಆಫ್ ಓನ್ಲಿ ಒನ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ಇನ್ನೊಂದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇನ್ಫೈನೈಟ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಬಟ್ ಈಗ ನೆಕ್ಸ್ಟ್ ಯೂಸ್ ಮಾಡ್ತಿರೋ ಕಂಡಕ್ಟರ್ ಒಳಗೆ ಯಾವುದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಒಳಗೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ 2 ಮೆಟಲ್ ಪ್ಲೇಟ್ಸ್. 2 ಮೆಟಲ್ ಪ್ಲೇಟ್ಸ್ ಅನ್ನು ಯೂಸ್ ಮಾಡ್ತೀವಿ. ಸಾರಿ, ಮತ್ತೆ ಯಾರಿದ್ದಾರೆ? Atya, is it every capacitor is a conductor or insulator? So capacitor system anta tagondre, so capacitor is called as now insulators anta ನಾವು ಅದನ್ನ ಕರಿತೀವಿ, which stores the charges. So insulator meaning ಏನಂತ ಹೇಳಿದ್ರೆ it does not conduct electricity. So insulators ಅಂತ ಹೇಳಿದ್ರೆ ಈಗ wood is an example for insulator ಅಂತ ಕರಿತೀವಿ. ಸೊ ಅದ್ರಿಂದ ವುಡ್ಡಿಗೆ ನಾನು ತಗೊಂಡಾಗ ಅದರಿಂದ ಏನಾಗುತ್ತೆ, ನನಗೆ ಕರೆಂಟ್ ನನಗೆ ಪಾಸ್ ಆಗೋದಿಲ್ಲ. ಈ ಕೆಪಾಸಿಟರ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಇನ್ಸುಲೇಟರ್, ನಾಟ್ ಇನ್ಸುಲೇಟರ್, ಡೈ ಎಲೆಕ್ಟ್ರಿಕ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಅದೇನ್ ಮಾಡುತ್ತೆ, ಕರೆಂಟ್ ಅನ್ನ ಪಾಸ್ ಮಾಡೋದಿಲ್ಲ, ಬಟ್ ಅದೇನ್ ಮಾಡ್ತಾ ಇದೆ ಅಂತ ಹೇಳಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ, ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳನ್ನ ಅದು ಪಾಸ್ ಮಾಡುತ್ತೆ, ಕರೆಂಟ್ ಅನ್ನ ಡೈರೆಕ್ಟ್ ಆಗಿ ಪಾಸ್ ಮಾಡೋದಿಲ್ಲ. ಓಕೆ, ಇದು ಸೊ ಅಲ್ಲಿ ಏನ್ ಕೇಳಿದ್ರೆ ಈಸ್ ಇಟ್ ಎವ್ರಿ ಕೆಪಾಸಿಟರ್ ಇಸ್ ಕಂಡಕ್ಟರ್ ಆಗಿರ್ಲೇಬೇಕು. ಸೊ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಕಂಡಕ್ಟಿಂಗ್. ಇಲ್ಲೊಂದು ಪ್ಲೇಟ್ ಇರುತ್ತೆ, ಇನ್ನೊಂದು ಪ್ಲೇಟ್ ಇರುತ್ತೆ, ಆಯ್ತಾ? ಅದು ಹೋಲ್ 2 ಸಿಸ್ಟಮ್ ಅನ್ನ ನಾನು ತಗೊಂಡ್ರೆ ಅದನ್ನ ನಾನೇನ್ ಹೇಳ್ತೀನಿ, ಇಟ್ ಈಸ್ ನಥಿಂಗ್ ಬಟ್ ಕೆಪಾಸಿಟರ್. ಸೊ ಸಿಸ್ಟಮ್ ಆಫ್ 2 ಕಂಡಕ್ಟರ್ಸ್ ಸೆಪರೇಟೆಡ್ ಬೈ ದಿ ಇನ್ಸುಲೇಟರ್ ಅಂತ ನಾವು ಅದನ್ನ ಹೇಳ್ತೀವಿ. ಹೌದು. ಸೊ ಜ್ಞಾನೇಂದ್ರ ಸರ್, ಬಿಟ್ವೀನ್ 2 ಕಂಡಕ್ಟರ್ ಇನ್ಸುಲೇಟರ್ಸ್. ಎಸ್, ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಏರ್ ಆಗಿರ್ಬೋದು, ಅಥವಾ ಅಬ್ಸೆನ್ಸ್ ಆಫ್ ಏರ್ ವ್ಯಾಕ್ಯೂಮ್ ಆಗಿರ್ಬೋದು, ಆರ್ ಪೇಪರ್ ಮೀಡಿಯಂ. ಇಟ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್
ಇನ್ಸುಲೇಟರ್ಸ್. ಓಕೆ, ಮತ್ತೆ ಯಾರು ಏನು ಕ್ವಶನ್ಸ್ ಕೇಳಿದ್ರೆ ನೋಡಿಲ್ಲ, ಒಂದ್ ನಿಮಿಷ. ಓಕೆ, ಸೊ ಕೆಪಾಸಿಟರ್ ಟೂ ಕಂಡಕ್ಟರ್ಸ್. ಸೊ ಗೊತ್ತಾಯ್ತಲ್ಲ ಇದು ಜ್ಞಾನೇಂದ್ರ? ಸೊ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಟ್ ಕ್ವಶನ್. ನನಗೆ ಮರ್ತೋಗಿತ್ತದು ಹೇಳೋದಕ್ಕೆ, ಅದು ಲಾಸ್ಟ್ ಕ್ಲಾಸ್ ಅಲ್ಲೇ ನಾನು ಹೇಳಬೇಕಿತ್ತು. ಫ್ಯಾಕ್ಟರ್ಸ್ ಆನ್ ವಿಚ್ ದಿ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್ ಡಿಪೆಂಡ್ಸ್. ಸೊ ಅದು ಡಿಪೆಂಡ್ಸ್ ಆನ್, ಈಗ ಬರ್ದಿದ್ನಲ್ಲ ಇಕ್ವೇಶನ್ ಇದೆ ಅಲ್ಲ, ಸಿ ಇಸ್ ಪ್ರಪೋರ್ಷನಲ್ ಟು, ಲಾಸ್ಟ್ ಇದ್ರ ಸ್ಲೈಡ್ ಅಲ್ಲಿ ಬರ್ದಿದ್ನಲ್ಲ ದೀಕ್ಷಿತ, ಸಿ ಇಸ್ ಪ್ರಪೋರ್ಷನಲ್ ಟು, ಎಲ್ಲಿ ಬರ್ದದು, ಸಿ ಇಸ್ ಪ್ರಪೋರ್ಷನಲ್ ಟು, ಇಲ್ಲಿ ಬರ್ದಿದ್ದಲ್ಲ, ಸಿ ಇಸ್ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ನಾಟ್ ಅಂಡ್ ಸಿ ಇಸ್ ಪ್ರಪೋರ್ಷನಲ್ ಟು ಆರ್. ರೇಡಿಯಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಕೆಪಾಸಿಟಿ ನನಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಸರಿನಾ? ಇಲ್ಲಿ ಸಿ ಇಸ್ ಪ್ರಪೋರ್ಷನಲ್ ಟು ಎಪ್ಸಿಲಾನ್ ನಾಟ್. ಸೊ ಪರ್ಮಿಟಿವಿಟಿ ನನಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಸೊ ಯು ಆರ್ ಗೆಟಿಂಗ್ ದಿಸ್ ಕೆಪಾಸಿಟೆನ್ಸ್. ಇದೇ ಪ್ರಾಬ್ಲಮ್ ಒಳಗೆ ನೋಡಬಹುದು, ಆಯ್ತಾ? ಫಸ್ಟ್ 1 ಮೈಕ್ರೋ ಹಾಕಿದಾಗ ನನಗೆ ಏನ್ ಸಿಕ್ತು, ನನಗೆ ರೇಡಿಯಸ್ ನನಗೆ 9000 ಮೀಟರ್ ಸಿಕ್ತು, ಸರಿನಾ? ಆಮೇಲೆ ಏನ್ ಮಾಡಿದೆ, 1 ಫ್ಯಾರಡ್ ಮಾಡಿದೆ. 1 ಫ್ಯಾರಡ್ ಮಾಡಿದಾಗ ಏನಾಯ್ತು, ನನಗೆ 9000 ಕಿಲೋಮೀಟರ್ಸ್. ಸೊ ರೇಡಿಯಸ್ 9000 ಕಿಲೋಮೀಟರ್ಸ್ ಇದ್ದಾಗ 1 ಫ್ಯಾರಡ್ ಜಾಸ್ತಿ ಸ್ಟೋರ್ ಮಾಡ್ತಿದೆ. ರೇಡಿಯಸ್ 9000 ಮೀಟರ್ ಇದ್ದಾಗ 10⁻⁻6 ಅನ್ನ ಸ್ಟೋರ್ ಮಾಡ್ತಾ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ರೇಡಿಯಸ್ ಅಂಡ್ ಡಿಪೆಂಡ್ಸ್ ಆನ್ ದಿ ಮೀಡಿಯಂ, ಯಾವ ಮೀಡಿಯಂ ಅಲ್ಲಿ ಅದು ಇರುತ್ತೆ ಅಂತ. ಓಕೆ, ಗೊತ್ತಾಯ್ತಾ ಇದು? ಸೊ ದೇರ್ ಫೋರ್ ವಿ ಆರ್ ನಾಟ್ ಯೂಸಿಂಗ್ ದಿ ಸ್ಪೆರಿಕಲ್ ಕೆಪಾಸಿಟರ್. ಸ್ಪೆರಿಕಲ್ ಕೆಪಾಸಿಟರ್ ಇಂದ ಅದನ್ನ ಯೂಸ್ ಮಾಡೋದು ನಮಗೆ ಕಷ್ಟ ಅಂತ ಹೇಳಿದ್ರೆ, ಯೂಸ್ ಮಾಡಬಹುದು ಬಟ್ ಅದನ್ನ ಏನು ಯೂಸ್ ಇಲ್ಲ ಅನ್ನೋ ತರ. ಈಗ 1 ಲೀಟರ್ ನೀರ್ ಬಾಟ್ಲಿಗೆ ನೀವು 10,000 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಹುಚ್ಚರು ತಗೊಂಡು ಅಲ್ವಾ, ಯಾರು ಕೊಡ್ತಾರೆ? ಮೊದ್ಲೇ ನಾವು ಬೇಡವೇ ಬೇಡ, ನಮ್ ಪ್ಲಾಸ್ಟಿಕ್ 20 ರೂಪಾಯಿ ಕೊಟ್ಟು ನೀರ್ ಬಾಟಲ್ ಬರುತ್ತೆ, ಅದನ್ನ ನಾವು ಯೂಸ್ ಮಾಡ್ತೀವಿ ಯೂಶುವಲಿ. ಮತ್ತೆ 10,000 ಕೊಟ್ಟು 1 ಲೀಟರ್ ವಾಟರ್ ಬಾಟಲ್ ಅಂತ ತಗೊಂಡು ಅದೇನ್ ಬಂಗಾರನ ಅಂತ ನಮ್ಗೆ ಫೀಲ್ ಆಗುತ್ತೆ. ಹೆಂಗಿದ್ರು ನೀರೇ ಕುಡಿಯೋದು, ಅದಕ್ಕೆ ನಾವೇನ್ ಮಾಡ್ತೀವಿ, ಬೇಡ ನನಗೆ ಇದು ತುಂಬಾ ವೇಸ್ಟ್ ಆಗ್ತಾ ಇದೆ, ನನ್ ಮನಿ ವೇಸ್ಟ್ ಆಗ್ತಿದೆ, ಎನರ್ಜಿ ವೇಸ್ಟ್ ಆಗ್ತದೆ, ಅದಕ್ಕೆ ಬೇಡ ನನಗೆ. ಅದಕ್ಕೆ ಏನ್ ಮಾಡ್ತೀನಿ, ಸ್ಪೆರಿಕಲ್ ಕಂಡಕ್ಟರ್ ಇಂದ ಸ್ಟೋರ್ ಮಾಡೋ ಕೆಪಾಸಿಟಿ ನನಗೆ ಕಡಿಮೆ ಇರೋದ್ರಿಂದ ನಾನೇನ್ ಮಾಡ್ತೀನಿ, ಸ್ಪೆರಿಕಲ್ ಕೆಪಾಸಿಟರ್ ನ ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಸೊ ಸ್ಪೆರಿಕಲ್ ಕೆಪಾಸಿಟರ್ ಬಿಟ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕೆಪಾಸಿಟರ್ ಇರ್ಲಿ ನಥಿಂಗ್ ಬಟ್ ಇಂಪಾರ್ಟೆಂಟ್, ಇದು ನಿಮ್ಗೆ ಇದೆ ಸಿಲೆಬಸ್ ಅಲ್ಲಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಏನಿದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನಾವು ಅರ್ಥ ಮಾಡ್ತೀವಿ. ಸೊ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ವೈ ಫ್ಯಾರಡ್ ಇಸ್ ಅ ವೆರಿ ಬಿಗ್ ಯೂನಿಟ್. ಈಗ ತಾನೇ ಹೇಳಿದ್ನಲ್ಲ ಅತಿಯಾ, ಫ್ಯಾರಡ್ ಇಸ್ ಅ ವೆರಿ ಬಿಗ್ ಯೂನಿಟ್. ಅದೇ ಫ್ಯಾರಡ್ ಇಸ್ ಅ ವೆರಿ ಬಿಗ್ ಯೂನಿಟ್ ಅಂತ ಹೇಳಿದ್ರೆ, ಈಗ 1 ಮೈಕ್ರೋ ಫ್ಯಾರಡ್ ಅನ್ನ ಯೂಸ್ ಮಾಡೋದಕ್ಕೆ, ಸೊ 1 ಮೈಕ್ರೋ ಇಟ್ ವಿಲ್ ಬಿ ಸ್ಮಾಲರ್ ಅಂತ ಆಯ್ತು, ಆಯ್ತಾ? ನಮ್ಗೆ ಇಷ್ಟೇ ಎನರ್ಜಿ ಸಾಕು. ನಮ್ಗೆ 1 ಮೈಕ್ರೋನ ಯೂಸ್ ಮಾಡ್ಕೊಂಡ್ರೆ, 1 ಮೈಕ್ರೋ ಫ್ಯಾರಡ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಿಮ್ಗೆ ಬರುತ್ತೆ. I is equal to Q/T ಮಾಡ್ಬೇಕಾದ್ರೆ ನಾವು ಅಲ್ಲಿ ಅದನ್ನ ಮತ್ತೆ ಯೂಸ್ ಮಾಡ್ತೀವಿ. ಓಕೆ, ಸೊ 1 ಮೈಕ್ರೋ ಅಂತ ಹೇಳಿ 10⁻⁻6 ಫ್ಯಾರಡ್, ಇದು ನನಗೆ ಸ್ಮಾಲರ್ ಆಯ್ತು. ಇದಕ್ಕಿಂತ ಸ್ಮಾಲರ್ ಬೇಕಂದ್ರೆ 10⁻12 ಫ್ಯಾರಡ್ ಅನ್ನೋದು ಇಟ್ ವಿಲ್ ಬಿ ಸ್ಮಾಲೆಸ್ಟ್ ಕೆಪಾಸಿಟರ್ ನಾವು ಯೂಸ್ ಮಾಡೋದು. 1 ಫ್ಯಾರಡ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಬಿಗ್ಗರ್. ಲೈಕ್ ನಿಮ್ಮ ಹತ್ರ ಒಂದು 1 lakh rupees ಇದೆ ಅಂತ ಅನ್ಕೊಳ್ಳಿ. ಸೊ ತುಂಬಾ ಖುಷಿ ಆಗ್ಬೇಡ್ರಿ ಇದ್ರೆ, ಓಕೆ, 1 lakh rupees ಇದೆ ಅಂತ ಅನ್ಕೊಳ್ಳಿ. ಇದು 1 lakh ಅನ್ನೋದು ನಿಮ್ಗೆ ಇಟ್ ಇಸ್ ಈಕ್ವಲ್ ಟು 1 ಫ್ಯಾರಡ್ ಇದ್ದಂಗೆ. ಈಗ ನಿಮ್ದು ಯಾರೋ ಫ್ರೆಂಡ್ ಹತ್ರ ಇನ್ನೊಂದು 100 rupees ಇದೆ, ಸೊ 100 rupees ಇದೆ, ಇಟ್ ಇಸ್ ಈಕ್ವಲ್ ಟು 10⁻⁻12 ಫ್ಯಾರಡ್ ಇದ್ದಂಗೆ. ಸೊ ಇವು ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇದು ಏನಾಯ್ತು, ನನಗೆ ತುಂಬಾ ದೊಡ್ಡದು ಯೂನಿಟ್ ಅಂತ ಆಯ್ತು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಮಾಲರ್ ಯೂನಿಟ್ಸ್ ಗಳು ನಮಗೆ ಸಾಕು. ಕೆಪಾಸಿಟರ್ ನನಗೆ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ನಾನೇನ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ, ಈ ಸೈಜ್ ಆಫ್ ದಿ ನಾನು ಯೂಸ್ ಮಾಡೋ ಕಂಡಕ್ಟರ್ ಏನಾಗುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ 1 ಲೀಟರ್ ಬಾಟ್ಲು 5 ಲೀಟರ್ ಬಾಟ್ಲು ಎರಡು ಸೇಮ್ ಸೈಜ್ ಅಲ್ಲೇ ಇರೋದಿಲ್ಲ. ಸೊ ದೇ ಆರ್ ಆಫ್ ಬಿಗ್ಗರ್ ಸೈಜ್. 5 ಲೀಟರ್ದು ಬಿಗ್ ಸೈಜ್ ಇರುತ್ತೆ, 1 ಲೀಟರ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಕಂಪೇರ್ ಮಾಡಿದ್ರೆ ಇದು ನನಗೆ ಸ್ಮಾಲರ್ ಅಂತ ಹೇಳ್ತೀನಿ. 1 ಫ್ಯಾರಡ್ ವಿಲ್ ಬಿ ದಿ ಬಿಗ್ಗರ್ ಯೂನಿಟ್ಸ್ ಕಂಪೇರ್ ಟು ದಿಸ್. ಸೊ ಅದಕ್ಕೆ ಹಾಗೆ. ಓಕೆ, ಸೊ ನೆಕ್ಸ್ಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದಟ್ ಪ್ಯಾರಲಲ್. ಸೊ ಪ್ಯಾರಲಲ್ ಮತ್ತೆ ಪ್ಲೇಟ್ ಅಂತ ಹೇಳಿದ್ದಾರೆ. ಪ್ಲೇಟ್ ಅಂತ ಹೇಳಿದ್ರೆ ನಾವು ಊಟ ಮಾಡೋ ಪ್ಲೇಟ್ ಅಲ್ಲ. ಸೊ ಇಟ್ ಇಸ್ ನಥಿಂಗ್ ಬಟ್ ದಿ ಕಂಡಕ್ಟಿಂಗ್ ಪ್ಲೇಟ್ಸ್. Okay, the two conducting plates separated by a small distance. Okay, a parallel plate capacitor consists of two metal plates parallel to each other and are separated by a small distance. Okay, adana beka barkodu. A parallel plate capacitor
parallel plate capacitor consists of two metal plates parallel to each other so parallel to each other and separated by a small distance separated by a small distance. Then ಎರಡು ನನಗೆ ಪ್ಯಾರಲಲ್ ಪ್ಲೇಟ್ ಇರಬೇಕು. ಸೊ ನೇಮ್ ಅದ್ರಲ್ಲೇ ಹೇಳ್ತಾರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಎರಡು ಪ್ಲೇಟ್ ಅನ್ನ ನಾನು ಏನ್ ಮಾಡ್ತೀನಿ, ಡ್ರಾ ಮಾಡ್ಕೊಳ್ತೀನಿ. ಸೊ ಪ್ಯಾರಲಲ್ ಆಗಿ ಇದೊಂದು ಪ್ಲೇಟ್, ಪ್ಯಾರಲಲ್ ಲೈನ್ಸ್, ಎರಡು ಪ್ಲೇಟ್ಸ್ ಆಯ್ತು. ಸರಿನಾ? ಒಂದು ಪ್ಲೇಟ್ ಅನ್ನ ಏನ್ ಮಾಡ್ಬೇಕು, ನಾನು ಪಾಸಿಟಿವ್ ಕೊಡ್ಬೇಕು. ಇದನ್ನ ನಾನು ಪಾಸಿಟಿವ್. ಇದಕ್ಕೆ ನಾನು ಪಾಸಿಟಿವ್ ಕೊಡ್ತಿದ್ದೆ ಅಂತ ಹೇಳಿದ್ರೆ ಡ್ಯೂ ಟು ಇಂಡಕ್ಷನ್ ಈ ಕಡೆ ಏನಾಗುತ್ತೆ, ನೆಗೆಟಿವ್. ಆಯ್ತಾ? ಸೊ ಡ್ಯೂ ಟು ದಿಸ್ ಹೀಗೆ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ನಾವು ಅದನ್ನ ಕರಿತೀವಿ. ದಿಸ್ ಇಸ್ ಪ್ಯಾರಲಲ್. ಸೊ ಈ ಕಡೆ ಏನ್ ಮಾಡಿರ್ತೀವಿ ಅಂದ್ರೆ ಇದನ್ನ ನಾನು ಗ್ರೌಂಡ್ ಮಾಡಿರ್ತೀನಿ. ಇದು ಯಾಕೆ ಗ್ರೌಂಡ್ ಮಾಡ್ತೀವಿ ಅಂತ ನೆಕ್ಸ್ಟ್ ಡಿರೈವೇಶನ್ ಇದೆ, ಅದರೊಳಗೆ ಬರುತ್ತೆ. ಸೊ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್, ಇದನ್ನ ನಾನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಅದನ್ನ ಕರಿತೀವಿ. ಸರಿನಾ? ಅರ್ಥ ಆಯ್ತಾ ಇದು? ಸೊ ನಾಳೆ ಕ್ಲಾಸ್ ಒಳಗೆ ನಾನು ಡಿರೈವೇಶನ್ ಮಾಡ್ತೀನಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೆ ಏನು ಅನ್ನೋದನ್ನ ಡಿರೈವೇಶನ್ ಮಾಡ್ತೀನಿ. ಸರಿನಾ? ಇದನ್ನ ಡಯಾಗ್ರಾಮ್ ನ ಬರ್ಕೊಂಡಿರಿ. ಸೊ ಒಂದು ಮರ್ತೋಗಿತ್ತು, ಡೆಫಿನೇಷನ್ ಆಫ್ ಫ್ಯಾರಡ್ ಡೆಫಿನೇಷನ್ ಹೇಳಿಲ್ಲ, 1 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ಡಿಫೈನ್ 1 ಫ್ಯಾರಡ್. ಸೊ 1 ಫ್ಯಾರಡ್ ಅನ್ನ ನಾನು ಡಿಫೈನ್ ಮಾಡ್ಬೇಕು. 1 ಮಾರ್ಕ್ಸ್ಗೆ ಕೇಳ್ತಾನೆ ಇದನ್ನ, ಡಿಫೈನ್ 1 ಫ್ಯಾರಡ್. ಸೊ ನನಗೇನ್ ಗೊತ್ತಿದೆ, C is equal to, I know that C is equal to Q divided by V. ನನಗೆ C is equal to Q divided by V ಆಗಿದೆ. ನನಗೆ ಯಾವಾಗ ಇದು 1 ಫ್ಯಾರಡ್ ಆಗುತ್ತೆ ಅಂತ ಹೇಳಿದ್ರೆ, ಇಫ್ Q is equal to 1 ಕೂಲಮ್, Q is equal to 1 ಕೂಲಮ್ ಆಗಿರ್ಬೇಕು. Q is equal to 1 ಕೂಲಮ್ ಕೊಟ್ಟಾಗ ಪೊಟೆನ್ಶಿಯಲ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, V is equal to 1 ವೋಲ್ಟ್ ಆದಾಗ. ಸೊ Q is equal to 1, V is equal to 1 ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರುತ್ತೆ, then C is equal to 1 ಫ್ಯಾರಡ್ ಅಂತ ನನಗೆ ಬರುತ್ತೆ. then C is equal to 1 ಫ್ಯಾರಡ್. ಸೊ therefore ಏನೇನ್ ಮಾಡ್ಬೇಕು, ನಾನು ಡೆಫಿನೇಷನ್ ಬರುತ್ತೆ. ಸೊ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, so the capacitance of the capacitor is said to be 1 farad when the charge on the capacitor is 1 coulomb and the potential difference between the plates is 1 volt. So potential difference ಏನಾಗಬೇಕು, 1 volt ಆಗಬೇಕು. ಅದನ್ನ ಡೆಫಿನೇಷನ್ ಬರುತ್ತೆ. So capacitance of a capacitor is said to be 1 farad if the 1 coulomb of charge increases the potential by 1 volt. Increase the potential by 1 volt. ಸರಿನಾ? therefore this will be the definition of 1 farad. 1 ಮಾರ್ಕ್ಸ್ಗೆ ಇದನ್ನ ಕೇಳ್ತಾನೆ. ಆಯ್ತಾ? ಸೊ ಇವತ್ತು ಮಾಡಿದ ಅರ್ಥ ಆಯ್ತಾ? ಸೊ ಇದು ಬರ್ಕೊಂಡ್ರ? ಲಾಸ್ಟ್ 2 minutes ಇದೆ. ಸೊ ನೆಕ್ಸ್ಟ್ ಡಿರೈವೇಶನ್ಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. there will be continuous 1 2 3 4. ಸೊ ಕಂಟಿನ್ಯೂಸ್ 4 ಡಿರೈವೇಶನ್ಸ್ ಗಳು ನೆಕ್ಸ್ಟ್ ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಡೌಟ್ ಇದ್ದಾನೆ ಯಾರಿಗಾದ್ರು? ಅರ್ಥ ಆಯ್ತಲ್ವಾ ಇವತ್ತಿನ ಕ್ಲಾಸು? ಸೊ ಕೆಪಾಸಿಟರ್ ಕ್ಲಾಸು ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಆಯ್ತಾ? ಕೆಪಾಸಿಟರ್ ಕ್ಲಾಸ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ ಒಂದ್ ಸ್ವಲ್ಪ
ಥಿಯರಿ ಕಾನ್ಸೆಪ್ಟ್ ಗಿಂತ ಪ್ರಾಕ್ಟಿಕಲ್ ನನಗೆ ಇಲ್ಲಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ನನಗೆ ಜಾಸ್ತಿ ಬರುತ್ತೆ. ಸೊ ಈಗ ನಿಮ್ಗೆ ಕೆಪಾಸಿಟರ್ ಬಗ್ಗೆ ಏನಂತ ನಿಮಗೆ ಗೊತ್ತಾಯ್ತು, ಕೆಪಾಸಿಟರ್ ಡೆಫಿನೇಷನ್ ಗೊತ್ತಾಯ್ತು, ಯಾಕೆ ನಾವು ಸ್ಪೆರಿಕಲ್ ಕೆಪಾಸಿಟರ್ ಯೂಸ್ ಮಾಡೋದಿಲ್ಲ, ಹೌದಲ್ವಾ? ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಮಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಕೆಪಾಸಿಟಿ ನಮಗೆ ಸಾಕು. 1 ಫ್ಯಾರಡ್ ಅನ್ನೋದು ಯಾಕೆ ನನಗೆ ತುಂಬಾ ಜಾಸ್ತಿ ಆಯ್ತು, 1 ಫ್ಯಾರಡ್ ಅನ್ನ ನಾನು ಸ್ಟೋರ್ ಮಾಡ್ಬೇಕು ಅಂತ ಹೇಳಿದ್ರೆ ಬಿಗ್ಗರ್ ದನ್ ಅರ್ತ್ ಸೈಜ್ ಗಿಂತ ಜಾಸ್ತಿ ಇರೋ ಒಂದು ದೊಡ್ಡ ಕಂಡಕ್ಟರ್ ನಾನು ತಗೋಬೇಕು. ಒಂದೇ ಕಂಡಕ್ಟರ್ ಯಾಕೆ ಯೂಸ್ ಮಾಡ್ತಿದ್ದೀರಾ, ಕೆಪಾಸಿಟರ್ ಅಂದ್ರೆ 2 ಕಂಡಕ್ಟರ್ ಇರುತ್ತೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಗುಡ್ ಕ್ವಶನ್ಸ್ ಅದು ಕೇಳಿದ್ರೆ. ನಾವು ಒಂದು ಕಂಡಕ್ಟರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಕಂಡಕ್ಟರ್ ಇನ್ಫಿನಿಟಿ ಇದೆ ಅಂತ ಹೇಳ್ತೀವಿ. ಇನ್ಫಿನಿಟಿ ಇದ್ದಾಗ ಪೊಟೆನ್ಶಿಯಲ್ ಹೇಗಿರುತ್ತೆ ಡಿಫ್ರೆನ್ಸ್ ಅಂತ ಬರ್ಕೊಂಡು ಸಾಲ್ವ್ ಅನ್ನ ನಾನು ಮಾಡ್ತೀನಿ. 1 ಮಾರ್ಕ್ಸಿಗೆ 2 ಮಾರ್ಕ್ಸ್ CET ಕ್ವಶನ್ಸ್ ಒಳಗೆ ಕೇಳ್ತಾ ಇರ್ತಾನೆ. ಅಲ್ಲಿ ಕೇಳೋದು ದಿ ಕೆಪಾಸಿಟನ್ಸ್ ಆಫ್ ದಿ ಕೆಪಾಸಿಟರ್, ಯಾವುದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಥವಾ ಸ್ಪೆರಿಕಲ್ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದಿ ಇದು. ಸಿಲಿಂಡ್ರಿಕಲ್ ಕೆಪಾಸಿಟರ್ ಇಲ್ಲ ದೀಕ್ಷಿತ, ಸಿಲಿಂಡ್ರಿಕಲ್ ಕೆಪಾಸಿಟರ್ ಸಿಲೆಬಸ್ ಗೆ ಇಲ್ಲ, ಬಟ್ ಸಿಲಿಂಡ್ರಿಕಲ್ ಕೆಪಾಸಿಟರ್ ಸೇಮ್ ಆಸ್ ದಿಸ್ ಸ್ಪೆರಿಕಲ್ ಕೆಪಾಸಿಟರ್ ಇದೆ, ಆಯ್ತಾ? ಅದೇ ರೀತಿ ನಾವು ಅದನ್ನ ಯೂಸ್ ಮಾಡ್ತೀವಿ. ಬಟ್ ಅದನ್ನ ನಾನು ಬೆಟರ್ ಇದೆ ಯಾವ್ದಕ್ಕೆ, ಸ್ಪೆರಿಕಲ್ ಕೆಪಾಸಿಟರ್ ಕಂಪೇರ್ ಮಾಡಿದ್ರೆ ಇದು ನನಗೆ ಬೆಟರ್ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸಿಲಿಂಡ್ರಿಕಲ್ ಅನ್ನ ಯೂಸ್ ಮಾಡ್ತೀವಿ, ಇನ್ ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಬಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸರಿನಾ? ಏನಾದ್ರು ಡೌಟ್ ಇದ್ರೆ ಕೇಳಿ, ಆಯ್ತಾ? ಸೊ ಲಾಸ್ಟ್ 1 ಮಿನಿಟ್ಸ್ ಇದೆ. ನೋಟ್ಸ್ ಆಗಾಗ ಬರ್ಕೊಳ್ತಾ ಹೋಗಿ. ಈಗ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪ್ರಾಬ್ಲಮ್ ಮಾಡ್ತೀನಿ ನಾನು, ಹಾಗಾಗಿ ಮಾಡಿಸ್ತೀನಿ. ಇದು ಜಸ್ಟ್ ಇವತ್ ಮಾಡಿರೋದು ರೆಗ್ಯುಲರ್ ಅಲ್ಲ, ಅದು ಪ್ರಾಬ್ಲಮ್ಸ್ ಅಲ್ಲ. ನಾನು ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ, ರೇಡಿಯಸ್ ಹೇಗೆ ಡಿಪೆಂಡ್ ಆಗಿದೆ ಕೆಪಾಸಿಟರ್ಸ್ ಮೇಲೆ ತೋರ್ಸೋದಕ್ಕೆ ಅದನ್ನ ನಾನು ಯೂಸ್ ಮಾಡಿದ್ದೆ. ಓಕೆ, ಇವತ್ತು ಥರ್ಸ್ಡೇ ಅಲ್ವಾ? ಫ್ರೈಡೇ ಕ್ಲಾಸ್ ಇರೋದಿಲ್ಲ, ಫ್ರೈಡೇ ಸಾಟರ್ಡೇ ಇಲ್ಲ, ಸಂಡೇನು ಇಲ್ಲ. ಸೊ ನೆಕ್ಸ್ಟ್ ಮಂಡೇ. ಓಕೆ, ನೆಕ್ಸ್ಟ್ ಮಂಡೇ. ಅಲ್ಲಿ ತನಕ ನೀವು ನೋಟ್ಸ್ ಎಲ್ಲ ಬರ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಮಾಡೋಣ. ಓಕೆ, ಥ್ಯಾಂಕ್ ಯು.